यादवेन्द्राय ज्ञानमुद्रायोगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओम नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट चक्रवर्तिनम्। ओम अथातो ब्रह्म जिज्ञासा। ओम श्री गुरुभ्यो नमः। ಹರಿ ಓಂ. ಅಲ್ಲಿ ದುರ್ಯೋಧನರನ್ನು ಸೆರೆ ಹಿಡಿದ್ರು, ದುರ್ಯೋಧನನ್ನು ಮತ್ತು ಅವನ ತಮ್ಮಂದಿರನ್ನು. ಕರ್ಣನಿಂದ ಈ ಸಲ ಏನಾಗಲಿಲ್ಲ, ಯಾಕಂತ ಹೇಳಿದ್ರೆ ಅವನಿಗೆ ತಲೆಗೆ ಏರಿ ಹೋಗಿದೆ. ತಾನು ಎಲ್ಲರಿಗಿಂತಲೂ ಮೇಲೆ, ನಾನು ಜರಾಸಂಧನನ್ನು ಕೃಷ್ಣನಿಗೂ ಸೋಲಿಸಲಿಕ್ಕಾಗಲಿಲ್ಲ, ಅಂಥವರನ್ನು ಕರ್ಣ ಸೋಲಿಸಿದ್ದಾನಂತ ಇವರೆಲ್ಲ ಭ್ರಮಾ ಪ್ರಪಂಚದಲ್ಲಿ ಕೌರವರು ಅವನನ್ನು ತಲೆಗೆ ಅಟ್ಟಕ್ಕೆ ಏರಿಸಿಟ್ಟಿದ್ದಾರೆ, ಯಾರನ್ನು? ಕರ್ಣನನ್ನು. ಆದ್ದರಿಂದ ನಾನು ಪಾಂಡವರನ್ನೆಲ್ಲ ಮೀರಿಸಿಬಿಟ್ಟಿದ್ದೇನೆ ಅನ್ನುವಂಥ ಸ್ಪರ್ಧಾ ಮನೋಭಾವದಿಂದ ಇವತ್ತು ಯಾರು ಎದುರಿಗೆ ಬಂದರೂ ಎಲ್ಲರನ್ನು ಸೋಲಿಸಿಬಿಡ್ತೇನೆ ಅಂತ ಈ ಥರ ಇದ್ದ ಕಾರಣ ಮೊದಲೇ ಅವನು ಸ್ಪರ್ಧೆಗೆ ರೆಡಿಯಾಗಿ ಅವನು ಹೋಗಿ ಅವನಿದ್ದಾನೆ ಅಂತ ಧೈರ್ಯದಲ್ಲಿ ಎರಡನೇ ಸಲ ಪುನಃ ಆ ಹುಡುಗಿಯನ್ನೂ ಅಪಹರಿಸಿದ್ದು. ಕಳಿಂಗ ದೇಶದ ರಾಜನ ಪುತ್ರಿ, ಅವಳ ಸ್ವಯಂವರ. ಈಗ ಮೊದಲ ಒಂದು ಸಲ ಸ್ವಯಂವರದಲ್ಲಿ ಆಗಿದೆ, ಯಾರ್ದವ ಕಾಶಿರಾಜನ ಪುತ್ರಿ. ಇದು ಕಳಿಂಗ ದೇಶದ ರಾಜನ ಪುತ್ರಿ. ಎರಡನೇ ಸ್ವಯಂವರದಲ್ಲಿ ಹುಡುಗಿಯನ್ನು ಅಪಹರಿಸಿದ್ದಾನೆ ದುರ್ಯೋಧನ. ಇಂಥ ಪಾಪಿಷ್ಟ ದುರ್ಯೋಧನನನ್ನು ಆ ರಾಜರುಗಳೆಲ್ಲ ಏನು ಮಾಡಿದರು, ಕಳಿಂಗ ದೇಶದ ರಾಜನೇ ಜರಾಸಂಧನ ಜೊತೆಗೆ ಸೇರಿಕೊಂಡು ಅವನನ್ನು ಸೋಲಿಸಿ, ಅವರೆಲ್ಲರನ್ನು ಸೋಲಿಸಿ ದುರ್ಯೋಧನಾದಿಗಳನ್ನು ಬಂದಿ ಮಾಡಿಬಿಟ್ಟ. ಆವಾಗ ಭೀಷ್ಮಾಚಾರ್ಯರು, ಧೃತರಾಷ್ಟ್ರ, ವಿದುರ ಎಲ್ಲ ಬಂದು ಯುಧಿಷ್ಠಿರನ ಕೈಕಾಲಿಗೆ ಹಿಡ್ಕೊಂಡು, ಆಮೇಲೆ ಯುಧಿಷ್ಠಿರನ ಇವರು ಎಲ್ಲ ಸೇರಿಕೊಂಡು ಯುಧಿಷ್ಠಿರನ ಜೊತೆಗೆ ಭೀಮಸೇನನಿಗೆ ಏನು ಮಾಡಿದರು, ಪ್ರೇರಿಸಿದರು. ಏನಂತ, ನೀನು ಹೋಗಿ, ನೀನು ಅಲ್ಲದೆ ಇನ್ನು ಯಾರಿಂದಲೂ ಆಗೋದಿಲ್ಲ, ನೀನೇ ಹೋಗಿ ಅವರನ್ನು ಬಿಡಿಸಿಕೊಂಡು ಬರಬೇಕು. ಏನು ಮಾಡೋದು? ಅಣ್ಣ ಹೇಳ್ತಾ ಇರುವಾಗ ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ. ಸೊ ಏನು ಮಾಡಿದ ಭೀಮಸೇನ, ಆಯಿತು ಅಂತ ಹೇಳಿಬಿಟ್ಟು ಹೋಗಿ ಅವರನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಜರಾಸಂಧನನ್ನು ಸೋಲಿಸಿದ್ದಾನೆ. ಕಳಿಂಗ ದೇಶದ ರಾಜ ಬಹಳ ಏನು ವಿಚಿತ್ರವಾಗಿ ಅಡ್ಡ ಬಂದ ಕಾರಣ ಅವನನ್ನು ಕೊಲ್ಲಲೇಬೇಕಾಯಿತು, ಬೇರೆ ದಾರಿಯೇ ಇಲ್ಲ. ಹಾಗೆ ಅವನು ಸತ್ತ, ಕಳಿಂಗ ದೇಶದ ರಾಜ ಸತ್ತ. ಆಮೇಲಿಂದ ಅವರನ್ನು ಬಿಡಿಸಿಕೊಂಡು ಬಂದಿದ್ದಾನೆ ಭೀಮಸೇನ. ಬಿಡಿಸಿಬಿಟ್ಟಿದ್ದಾನೆ ಅಷ್ಟೇ. ಈಗ ಬಿಡಿಸಿಕೊಂಡಿದ್ದಾನೆ, ಬಿಡಿಸಿಕೊಂಡು ಕರ್ಕೊಂಡು ಬರೋದು ಕೆಲಸ ಎಲ್ಲ ಅವನು ಮಾಡೋದಿಲ್ಲ ಭೀಮಸೇನ. ಸೊ ಆದ್ದರಿಂದ ಈಗ ಎಷ್ಟಾಗಿದೆ, 205, 206ನೇ ಶ್ಲೋಕ ಆಗಿ ಈಗ 207ನೇ ಶ್ಲೋಕ ಬಯಲೇರೆ. ಶ್ರೀ ಗುರುಭ್ಯೋ ನಮಃ. ಏಪಿಸ್ಮ ಕರ್ಣ ಸಹಿತ ಮೃತಕ ಪ್ರತೀಕ ನಾಗಾಖ್ವಯಂ ಪುರಮಥಾಯ ಯುರಪ್ಯಮೀಶ ದೃಷ್ಟ್ವಾ ವಿರೋಧಮವದನ್ ನೃಪತಿಶ್ಚ ಧರ್ಮಪುತ್ರಂ ಪುರಂದರ ಕೃತಸ್ಥಲಮಾಶ್ವಯಾಹಿ. 207ನೇ ಶ್ಲೋಕ. ಕರ್ಣನಿಂದ ಸಹಿತರಾದ ಆ ದುರ್ಯೋಧನಾದಿಗಳೆಲ್ಲರೂ ಸತ್ತವರಿಗೆ ಸಮಾನರಾಗಿ ಹಸ್ತಿನಾವತಿ ಪಟ್ಟಣಕ್ಕೆ ಬರುತ್ತಾರೆ. ಧೃತರಾಷ್ಟ್ರನು ಇವರ ವಿರೋಧವನ್ನು ನೋಡಿ ಧರ್ಮರಾಜನನ್ನು ಕುರಿತು, ನೀನು ಇಂದ್ರ ನಿರ್ಮಿತವಾದ ಸ್ಥಳವನ್ನು, ಅಂದರೆ ಇಂದ್ರಪ್ರಸ್ಥವನ್ನು, ಈಗಿನ ದೆಹಲಿಯನ್ನು ಕುರಿತು ಹೋಗು ಎಂದು ಹೇಳುತ್ತಾನೆ. ತೇಪಿ ಸ್ಮ ಕರ್ಣ ಸಹಿತ ಮೃತಕ ಪ್ರತೀಕ ನಾಗಾಹ್ವಯಂ ಪುರಮಥಾಯಯುಃ ಅಪ್ಯಮೀಶಾಂ ದೃಷ್ಟ್ವಾ ವಿರೋಧಂ ಅವದತ್ ನೃಪತಿಶ್ಚ ಧರ್ಮಪುತ್ರಂ ಪುರಂದರ ಕೃತಸ್ಥಲಂ ಆಶುಯಾಹಿ. ಈಗ ಭೀಮಸೇನ ಅವರನ್ನೆಲ್ಲ ಸೋಲಿಸಿ ಅವನನ್ನು ಕೊಂದು
ಅವರನ್ನು ಬಿಡಿಸಿದ. ಸರಿ, ಈಗ ಭೀಮಸೇನ ಪುನಃ ಹಸ್ತಿನಾವತಿಗೆ ಬರುವಾಗ ಭೀಮಸೇನ ಬರುವಂಥದ್ದು ತಾನು ಜಯಗಳಿಸಿ ಬರುವಂಥದ್ದು. ಆದರೆ ಅವನು ಒಟ್ಟಿಗೆ ಬರುವಂಥವರು ಇವರು, ಈ ಹುಚ್ಚರು, ಇವರು ಹೇಗೆ ಬರ್ತಾರೆ? ಇವನ ಜೊತೆಗೆ ಬರಲಿಕ್ಕೆ ಆಗ್ತದ ಇವರಿಗೆ? ಇಲ್ಲ, ಅವರು ಬೇರೆಯೇ ಬಂದಿರ್ಬೋದು. ಈಗ ಏನಂತ ಹೇಳಿದರೆ, ಭೀಮಸೇನನಿಂದಾಗಿ ಉಳ್ಕೊಂಡ್ರು ಅವರು. ಆದರೆ ಭೀಮಸೇನನಿಗೆ ಕೃತಜ್ಞತೆ ಹೇಳ್ತಾರಾ ಅಂತ ಕೇಳಿದರೆ ಇಲ್ಲ. ಮತ್ತೆ ದ್ವೇಷ ಕಾರುವವರೇ ಈ ಕೌರವಾದಿಗಳು. ಏನಂತ ಹೇಳಿದರೆ, ಅವನಿಂದಾಗಿ ನಾವು ಉಳ್ಕೊಳ್ಳುವಂಥ ಪ್ರಸಂಗ ಬಂತಲ್ಲ ಅಂತೇಳಿದರೆ ಆ ಒಂದು ಕೃತಜ್ಞತೆಯೂ ಇಲ್ಲ, ಬೇಸರನೂ ಇಲ್ಲ, ಚಿಂತೆನೂ ಅಲ್ಲ, ದ್ವೇಷ ಮಾತ್ರ. ಆ ಎಲ್ಲ ಬೇಸರ, ಕೃತಜ್ಞತೆ ಇದರ ಎಲ್ಲ ಬದಲಾಗಿ ಒಂದೇ ಒಂದು ದ್ವೇಷ ಮಾತ್ರ ಎದುರುಗಡೆ ಬರ್ತಾ ಇದೆ ಅಂತೇಳಿದರೆ, ಬಿಡಿಸಿದವನ ಮೇಲೆ ದ್ವೇಷ. ತೇಪಿ ಅವರೆಲ್ಲರೂ ಕರ್ಣ ಸಹಿತ, ಕರ್ಣನ ಜೊತೆಗೆ ಹಸ್ತಿನಾವತಿಗೆ ಬರಬೇಕಲ್ಲ ವಾಪಸ್ಸು. ಹೇಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೃತಕ ಪ್ರತೀಕ, ಸತ್ತ ಹೆಣಗಳು ಬರುವುದಿಲ್ವ ಆ ಥರ ಬಂದಿದ್ದಾರೆ ಅಂತ. ಅಂದರೆ ಸತ್ತ ಹೆಣಗಳಿಗೆ ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ, ಇವರಿಗೆ ನಡ್ಕೊಂಡು ಬರಲಿಕ್ಕೆ ಆಗ್ತದೆ, ಅಷ್ಟೇ ಡಿಫರೆನ್ಸ್ ಅಷ್ಟೇ. ಅಂದರೆ ಮುಖ ನೋಡಿದರೆ ಸತ್ತ ಹೆಣದ ಮುಖವು ಇವರುಗಳ ಮುಖವು ಒಂದೇ ಥರ ಇದೆ ಅಂತ ಲೆಕ್ಕ. ಮೃತಕ ಪ್ರತೀಕ, ಸತ್ತು ಹೋದ ಹೆಣಗಳ ಹಾಗೆ, ಸುಟ್ಟ ಬದನೆ ಥರ ಆಗಿದೆ ಮುಖ. ಯಾರ್ದು? ದುರ್ಯೋಧನ, ದುಶ್ಯಾಸನ, ಕರ್ಣ, ಇವ್ರದ್ದು ಮುಖ ಹೇಗೆ ಅಂತ ನೋಡಿದರೆ ಅಂದರೆ ಅವಮಾನದಲ್ಲಿ ಬೆಂದು ಹೋಗಿಬಿಟ್ಟಿದ್ದಾರೆ ಅಂತೇಳಿದರೆ, ಅವರನ್ನು ಕಟ್ಟಿ ಹಾಕಿದ್ದಾರೆ. ಬಿಡಿಸಿದ್ದು ಯಾರು ಅಂತೇಳಿದರೆ ಭೀಮಸೇನ. ಯಾರನ್ನು ನಿದ್ದೆ ಬಂದಾಗ ವಿಷಸರ್ಪಗಳನ್ನು ಬಿಟ್ಟು ಕೊಲ್ಲಲು ಪ್ರಯತ್ನ ಮಾಡಿದ್ದಾರೋ, ಯಾರನ್ನು ನಿದ್ದೆಯಲ್ಲಿರುವಾಗ ಕಲ್ಲು ಕಟ್ಟಿ ಯಾವುದಕ್ಕೆ ದೂಡಿದ್ದಾರೆ? ಯಮುನೆಗೆ ದೂಡಿದ್ದಾರೆ. ಇವನು ಇನ್ನು ಮೇಲೆ ಬರಲಿಕ್ಕೆ ಕೂಡ್ದು ಸತ್ತೇ ಹೋಗಬೇಕಂತೇಳಿ ವಿಷ ಹಾಕಿ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅರಗಿನ ಮನೆಯಲ್ಲಿ ಅವರನ್ನು ಉಳಿಸಿಕೊಂಡು ಎಲ್ಲಿ ವಾರಣಾವತಕ್ಕೆ ಹೋದಾಗ ಅರಗಿನ ಮನೆಗೆ ಬೆಂಕಿ ಕೊಟ್ಟು ಅವರನ್ನು ಸುಟ್ಟು ಬಿಡಬೇಕಂತ ಮಾಡಿದ್ದಾರೆ. ಯಾರನ್ನು? ಈ ಭೀಮಸೇನನನ್ನು ಮತ್ತು ಉಳಿದ ಪಾಂಡವರನ್ನು ಈ ರೀತಿಯಾಗಿ ಪದೇ ಪದೇ ಕೊಲ್ಲಲು ಪ್ರಯತ್ನ ಮಾಡಿದ ಈ ಕೌರವರು ಈಗ ಅದೇ ಭೀಮಸೇನನಿಂದ ಉಳ್ಕೊಂಡ್ರು. ಅಂದರೆ ಕೃತಜ್ಞತೆಯ ಇಲ್ಲ, ದ್ವೇಷ. ಅಂದರೆ ದ್ವೇಷದಲ್ಲಿ ಏನಂದರೆ ಉರಿದು ಹೋಗ್ತಾ ಇದ್ದಾರೆ. ಇವನಿಂದ ನಾವು ಉಳ್ಕೋಬೇಕಾಯ್ತಲ್ಲ, ಇವನಿಂದ ಅಂಥೇಳಿ. ಸೊ ವಾಪಸ್ ಬಂದಿದ್ದಾರೆ. ಸುಟ್ಟ ಬದನೆಯ ಥರ ಮುಖ ಆಗಿದೆ. ಮೃತಕ ಪ್ರತೀಕ, ಪ್ರೇತಗಳ ಹಾಗೆ ಕಾಣಿಸ್ತಾರೆ. ಮೃತಕ, ಪ್ರೇತ ಅಂತ ಇಟ್ಕೊಳ್ಳಿ, ಸತ್ತು ಹೋದ ಹೆಣ. ಸೊ ಪ್ರತೀಕ, ಅದೇ ಮೂರ್ತಿ ಎತ್ತು ಬಂದಾಗ ಆಗಿದೆ. ಅಂದರೆ ಹೆಣದ ಮೂರ್ತಿ ಇದ್ದರೆ ಹೇಗೆ ಆ ಥರ ಇದ್ದಾವೆ ಇವೆಲ್ಲ. ಸೊ ಕರ್ಣ ಸಹಿತ ವಾಪಸ್ ಬಂದವು. ಎಲ್ಲಿಗೆ? ನಾಗಾಹ್ವಯಂ. ನಾಗ ಅಂದರೆ ಹಸ್ತಿ, ಆನೆ. ಸೊ ನಾಗಾಹ್ವಯಂ ಅಂದರೆ ಹಸ್ತಿ ಎಂಬ ಹೆಸರಿನ ಪುರಂ. ನಾಗಾಹ್ವಯಂ ಪುರಂ. ನಾಗ ಅಂದರೆ ಹಸ್ತಿ, ಹಸ್ತಿ ಅಂದರೆ ಆನೆ. ಸೊ ಹಸ್ತಿ ಆಹ್ವಯಂ ಹೆಸರಿನ. ಸೊ ನಾಗ ಆಹ್ವಯಂ ಹಸ್ತಿ ಎಂಬ ಹೆಸರಿನ ಪುರಂ, ಹಸ್ತಿನಾಪುರಂ. ಪುರಂ ಅಥ ಆಯಯುಹು, ಈಗ ಬಂದರು. ಹೇಗೆ ಬಂದರು? ಪ್ರೇತಗಳಾಗಿ ಬಂದರು. ಅಪಿ ಅಮೀಷಾಂ ದೃಷ್ಟ್ವಾ ವಿರೋಧಂ ಅಂತೇಳಿದರೆ ಹಾವು ಮುಂಗುಸಿ ಥರ ಮಾಡ್ತಾ ಇದ್ದಾರೆ. ಅಂದರೆ ಭೀಮಸೇನನ್ನು ಕಂಡು, ಹಾವನ್ನು ಕಂಡು ಮುಂಗುಸಿ ಯಾವ ಥರ ಮಾಡ್ತದೋ ಅಥವಾ ಮುಂಗುಸಿಯನ್ನು ಕಂಡು ಹಾವು ಯಾವ ಥರ ಮಾಡ್ತದೋ ಆ ರೀತಿ ಮಾಡ್ತಾ ಇದ್ದಾರೆ ಭೀಮಸೇನನನ್ನು ಕಂಡು. ಸೊ ಭೀಮಸೇನ ಬಿಡ್ತಾನ, ಅವನನ್ನು ನೋಡಿ ಆ ಥರ ಮಾಡಿದರೆ ಅವನು ಹಾಗೇ ಮಾಡಿಯಾನು ಅವರಿಗೆ ಅಂತೇಳಿದರೆ, ಹೇಗೆ ಇವರು ಮಾಡ್ತಾರೋ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡುವಂಥವನೇ ಭೀಮಸೇನ. ಸೊ ಅದನ್ನು ಎಂತ ಹೇಳ್ತಾರೆ, ನನ್ನ ಎಡಕೆನ್ನೆಗೆ ಹೊಡೆದ್ರು ಬಲಕೆನ್ನೆ ತೋರಿಸು ಅಂತ ಹೇಳ್ಕೊಂಡು ಅದು ಹುಚ್ಚುತನ ಅಲ್ವಾ. ಸೊ ಅಂತೇಳಿದರೆ ಯಾರು ಅಂಥ ಧರ್ಮಾತ್ಮನಿದ್ದರೆ ಅವನು ಒಂದು ವೇಳೆ ಅಂದರೆ ತಪ್ಪು ಮಾಡಿದವರಿಗೆ ಹೊಡೆದರೆ
ಅಂಥ ಧರ್ಮಾತ್ಮನಿಗೆ ನನಗೆ ನೀನು ಬಲಕೆನ್ನೆಗೆ ಹೊಡೆದಿದ್ದೆಲ್ಲ ಎಡಕೆನ್ನೆಗೂ ಹೊಡಿ ಅಂತ ಹೇಳುವಂಥದ್ದು ಸರಿ. ಇಂಥ ಕೆಟ್ಟ ಜಾತಿಯ ಜಂತುಗಳಿಗೆ ಎಡಕೆನ್ನೆಗೆ ಹೊಡೆದರೆ ಬಲಕೆನ್ನೆ ತೋರಿಸ್ಲಿಕ್ಕಾಗ್ತದ? ಸೊ ಆ ಥರ. ಸೊ ಇಲ್ಲಿ ಏನಾಗಿದೆ, ಭೀಮಸೇನನು ಕೂಡ ಅದೇ ಥರ ಪ್ರತಿಕ್ರಿಯೆ ಮಾಡಿರಬೇಕು. ಅವರು ಬುಸುಗುಟ್ಟಿದ್ದರೆ ಅವ್ರಿಗಿಂತ ಜಾಸ್ತಿ ಬುಸುಗುಟ್ಟಿರಬೇಕು ಭೀಮಸೇನ. ಇದನ್ನೆಲ್ಲ ನೋಡಿದ ಧೃತರಾಷ್ಟ್ರ ಅಥ ಆಯಯುಹು ಬಂದಿದ್ದಾರೆ. ಅಪಿ ಅಮೀಷಾಂ ದೃಷ್ಟ್ವಾ ವಿರೋಧಂ. ಅಮೀಷಾಂ ಅಂದರೆ ಅಸೌ ಅಮೌ ಅಮೀ ಅಂತೇಳಿದರೆ ಏಕವಚನ, ದ್ವಿವಚನ, ಬಹುವಚನ. ಅಮಿ ಅಂತೇಳಿದರೆ ತೇಷಾಂ ಅಂತಿದ್ದ ಹಾಗೆ ಅಮಿ ಇದ್ದದ್ದು ಅಮೀಷಾಂ. ಇವರುಗಳ ಮಧ್ಯೆ ಪಾಂಡವರು ಮತ್ತು ಈ ಕೌರವರು, ಭೀಮಸೇನ ಮತ್ತು ಈ ದುರ್ಯೋಧನ, ದುಶಾಸನ, ಕರ್ಣ ಇವರ ಮಧ್ಯದಲ್ಲಿ ಆ ಬುಸುಗೊಟ್ಟುದು, ವಾಪಸ್ ಬುಸುಗೊಟ್ಟುದು ಅಂತೇಳಿದರೆ ಅತೀವ ಬದ್ಧ ವೈರ ಅಂತೇಳಿದರೆ ಬಿಡಿಸಿಕೊಂಡು ಬಂದಿದ್ದಾನೆ, ಬಿಡಿಸಿಕೊಂಡು ಬಂದವನನ್ನೇ ಕೊಂದು ಬಿಡಬೇಕೀಗ ಅಂತ. ಇವನಿಂದಾಗಿ ಬಿಡಿಸಿಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಇವನನ್ನೇ ಕೊಂದು ಬಿಡಬೇಕು ಅಂತ. ನೆಕ್ಸ್ಟ್ ಯಾರು ಬಿಡಿಸ್ತಾರಂತ ಗೊತ್ತಿಲ್ಲ. ಸೊ ಹೀಗೆ ಅಮೀಷಾಂ ದೃಷ್ಟ್ವಾ ವಿರೋಧಂ, ಇವರುಗಳ ಮಧ್ಯೆ ದೃಷ್ಟ್ವಾ ನೋಡಿ, ವಿರೋಧಂ ಪರಸ್ಪರ ಬದ್ಧ ವೈರತ್ವವನ್ನು, ದ್ವೇಷ ಕಾರುವುದನ್ನು ದೃಷ್ಟ್ವಾ ನೋಡಿ. ಯಾರು ನೋಡಿದ್ದು? ಅವದತ್ ನೃಪತಿ. ನೃಪತಿ ಅಂದರೆ ಮನುಷ್ಯರ ಒಡೆಯ. ಅಂದರೆ ಮನುಷ್ಯ, ಪತಿ ಅಂದರೆ ಒಡೆಯ. ಸೊ ಮನುಷ್ಯರ ಒಡೆಯ ಯಾರು? ರಾಜ. ಅಲ್ಲಿ ರಾಜ ಯಾರಿರೋದು? ಹಸ್ತಿನಾವತಿಯಲ್ಲಿ ಅಂದರೆ ಧೃತರಾಷ್ಟ್ರ. ಧೃತರಾಷ್ಟ್ರನಿಗೆ ಈ ಯಾವುದು ಇವರು ಬುಸುಗುಟ್ಟುದ್ದೇ ಅದು ಆ ಶಬ್ದದಲ್ಲೇ ಗೊತ್ತಾಗಿಬಿಡ್ತು. ಏನಂತ ಹೇಳಿದರೆ ಇದು ಬಹಳ ವೈರತ್ವ ಇದೆ ಇವರಲ್ಲಿ ಅಂತ. ಏನು ಮತ್ತೆ ಕೇಳಿರ್ಲೂಬಹುದು ಭೀಷ್ಮಾಚಾರ್ಯರ ಹತ್ರ, ವಿದುರನ ಹತ್ರ. ಏನು ಅಂತೇಳಿದರೆ ಇದು ಭಯಂಕರ ಇವರ ಮಧ್ಯದಲ್ಲಿ ವೈರತ್ವ ಬೆಳೀಲಿಕ್ಕೆ ಶುರುವಾಯಿತು. ಅವರು ಕೃತಜ್ಞತೆ ಹೇಳುವ ಬದಲಿಗೆ ಅವನನ್ನು ಸಾಯಿಸಿ ಬಿಡಬೇಕಂತ ನೋಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಧೃತರಾಷ್ಟ್ರನಿಗೆ ಇವರು ಹೇಳಿರ್ಬೋದು. ಅಂತೂ ಅವನಿಗೆ ವಿಷಯ ತಿಳಿಯಿತು, ಇವರ ಮಧ್ಯದಲ್ಲಿ ಅತೀವ ದ್ವೇಷ ಬೆಳೆದು ಬಿಟ್ಟಿದೆ ಈಗ ಸಡನ್ನಾಗಿ ಅಂತ, ಒಂದೇ ಸಲಕ್ಕೆ. ಅದನ್ನು ನೋಡಿ ಅವದತ್ ನೃಪತಿ, ರಾಜನು ಹೇಳಿದ. ದೃಷ್ಟ್ವಾ ವಿರೋಧಂ, ಇವರ ಮಧ್ಯೆ ಇರುವಂಥ ವಿರೋಧವನ್ನು ದೃಷ್ಟ್ವಾ ನೋಡಿ. ಅವದತ್ ನೃಪತಿ, ರಾಜ ಧೃತರಾಷ್ಟ್ರನು ಹೇಳಿದ. ಅವದತ್ ನೃಪತಿ ಚ ಧರ್ಮಪುತ್ರಂ, ಯಾರಿಗೆ ಹೇಳಿದ್ದು? ಧರ್ಮಪುತ್ರಂ, ಧರ್ಮರಾಜನಿಗೆ ಕರೆದು ಧೃತರಾಷ್ಟ್ರ ಹೇಳಿದ ಅಂತೇಳಿದರೆ, ಧರ್ಮರಾಜ ನಿನಗೂ ನೋಡ್ತಾ ಇದೆಯಲ್ಲ ಅಂತೇಳಿದರೆ, ಇದು ಈ ರೀತಿ ದ್ವೇಷ ಬೆಳೀತಾ ಇದ್ದರೆ ಈಗ ಇಷ್ಟು ಹೊತ್ತಿನಲ್ಲೇ ಇಷ್ಟೊಂದು ದ್ವೇಷ ಬೆಳ್ಕೊಂಡು ಹೋಯಿತು, ಇನ್ನು ಸಂಜೆಗಾಗುವಾಗ ಇನ್ನು ಎಷ್ಟು ಬೆಳೀತದ ಅಂತೇಳಿದರೆ ಇದು ಪುರ್ಸೊತೆ ಇಲ್ಲದೆ ಬೆಳೀತಾ ಇದೆ. ಇದೇನು ಒಂದು 10 ದಿನದಲ್ಲಿ ಬೆಳೆದದ್ದಲ್ಲ. ಈಗ ಸಡನ್ನಾಗಿ ಅವನು ಬಿಡಿಸಿಕೊಂಡು ಬಂದ, ಭೀಮಸೇನನೇ ಬಿಡಿಸಿಕೊಂಡು ಬಂದ, ಅವನು ಬಿಡಿಸಿಕೊಂಡು ಬಂದ ಅಂತ ಅವನ ಮೇಲೇ ದ್ವೇಷ ಅಂತೆ. ಈ ರೀತಿಯ ವಿರೋಧ ಒಂದೇ ಸಲಕ್ಕೆ ಇದು ಕಾವು ಏರಿಬಿಟ್ಟಿದೆ. ಇಷ್ಟು ಏರಿದರೆ ಬಹಳ ಇದರ ಏನು ಪರಿಣಾಮ ಬಹಳ ದುರಂತಕ್ಕೆ ಈಡು ಮಾಡ್ತದೆ ಅಂಥೇಳಿ ಧರ್ಮರಾಜನನ್ನು ಕುರಿತು ಧೃತರಾಷ್ಟ್ರ ಹೇಳ್ತಾನೆ. ಹೇ ಧರ್ಮರಾಜ, ಧರ್ಮಪುತ್ರಂ, ಧರ್ಮಪುತ್ರ ಅಂದರೆ ಧರ್ಮರಾಜನನ್ನು ಕುರಿತು, ಪುತ್ರ ಅಂದರೆ ಧರ್ಮರಾಜ, ಪುತ್ರಂ ಧರ್ಮಪುತ್ರಂ ಅಂದರೆ ಯಮಧರ್ಮನ ಮಗ. ಸೊ ಯಮಧರ್ಮನ ಪುತ್ರನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಧೃತರಾಷ್ಟ್ರ ಅಂತ ಹೇಳಿದರೆ, ಪುರಂದರ ಕೃತ ಸ್ಥಳಂ ಆಶುಯಾಹಿ. ಆಶು ಅಂತೇಳಿದರೆ ಹೊರಡಿ, ಅಲ್ಲ ಎಲ್ಲಿಗೆ ಹೊರಡೋದು? ಯಾಹಿ, ಆಶು ಯಾಹಿ, ಬೇಗ ಹೊರಟು ಹೋಗಿ. ಎಲ್ಲಿಗೆ? ಪುರಂದರ ಕೃತ ಸ್ಥಳಂ. ಹಿಂದೆ ಇಂದ್ರದೇವರು ಒಂದು ಸ್ಥಳವನ್ನು, ಒಂದು ಸಪರೇಟ್ ಜಾಗವನ್ನು, ಹಸ್ತಿನಾವತಿ ಈ ರಾಜ್ಯದಲ್ಲೇ ಒಂದು ಸಪರೇಟ್ ಪ್ರದೇಶವನ್ನು ರಾಜ್ಯದೊಳಗೆ ಆಳ್ತಾ ಇದ್ದರು. ಪುರಂದರ ಕೃತ ಸ್ಥಳಂ. ಪುರಂದರ ಅಂದರೆ ಇಂದ್ರ, ದೇವೇಂದ್ರ, ಇಂದ್ರನು ಮಾಡಿದ ಸ್ಥಳ. ಕೃತ ಅಂದರೆ ಮಾಡಿದ. ಪುರಂದರ ಸ್ಥಳ ಕೃತಂ ಅಂತೇಳಿದರೆ ಪುರಂದರನು ಮಾಡಿದ ಸ್ಥಳ ಅಂತೇಳಿದರೆ ಅದಕ್ಕೆ ಹೆಸರು ಇಂದ್ರಪ್ರಸ್ಥ ಅಂತ.
ಇಂದ್ರಪ್ರಸ್ಥ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಪುರಂದರ ಕೃತ ಸ್ಥಳಂ, ಅದು ಇಂದ್ರನು ಮಾಡಿದ ರಾಜ್ಯ. ಹಾಗಾದರೆ ಆ ಪುರಂದರ ಕೃತ ಸ್ಥಳ ಇದೆಯಲ್ಲ, ಅದು ಹೇಗೆ ಉಂಟು ಅಂತ ಯಾರಾದರೂ ಯೋಚನೆ ಮಾಡಿದರೆ ಅಲ್ಲಿ ಒಂದು ತೊಟ್ಟು ನೀರು ಇಲ್ಲ, ಬಂಜರು ಭೂಮಿ ಅದು ಅಂತೇಳಿದರೆ ಅಲ್ಲಿ ಏನಿಲ್ಲ. ನಮ್ಮ ರಾಜಸ್ಥಾನದ ಥಾರು ಮರುಭೂಮಿ ಹೇಗಿದೆಯೋ ಆ ಥರ ಇದೆ ಅಲ್ಲಿ ಅಂಥೇಳಿದರೆ ಹೆಸರಿಗೆ ಮಾತ್ರ ಇಂದ್ರಕೃತ ಸ್ಥಳಂ ಅಂತ. ಅಂದರೆ ಆ ಇಂದ್ರ ಅಲ್ಲಿ ಇರುವಾಗ ಅದು ಬಹಳ ಭವ್ಯವಾಗಿ ಇತ್ತೋ ಏನು, ಈಗ ಅಂತೂ ಅದು ಪಾಳು ಬಿದ್ದಿದೆ. ಆ ಪಾಳು ಬಿದ್ದ ಜಾಗ, ಅದಕ್ಕೆ ನೀನು ಒಡೆಯ, ಹೋಗಿ ಅಲ್ಲಿಗೆ ಹೋಗು ಅಂತೇಳಿದರೆ ನಿನಗೆ ಸಪರೇಟ್ ಜಾಗ ಕೊಡ್ತೀವಿ, ಇಲ್ಲಿ ಯುದ್ಧ ಬೇಡ, ಮನೆಯಲ್ಲೇ ಯುದ್ಧ ಆಗಿಬಿಡ್ತದೆ, ಬೇಡ, ಆದ್ದರಿಂದ ನೀವು ಸ್ವಲ್ಪ ದೂರ ಹೋಗಿಬಿಡಿ. ಎಲ್ಲಿಗೆ ಅಂತೇಳಿದರೆ ಪುರಂದರ ಕೃತ ಸ್ಥಳಂ ಆಶುಯಾಹಿ, ಪುರಂದರನು ಮಾಡಿದ ಆ ಸಪರೇಟ್ ಆದ ಪ್ರತ್ಯೇಕವಾದ ಒಂದು ರಾಜ್ಯದ ಭಾಗ ಏನಿದೆಯೋ ಅಲ್ಲಿಗೆ ಆಶು ಕೂಡಲೇ ಯಾಹಿ ಹೋಗಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. 207ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಅವರೆಲ್ಲರೂ ತೇ ಅಪಿ, ತೇ ವಾಪಸ್ ಬಂದವರು, ಕರ್ಣನೊಂದಿಗೆ ಪ್ರೇತಗಳಂತೆ ಹಸ್ತಿನಾಪುರಕ್ಕೆ ಮರಳಿದರು. ಕರ್ಣನೊಂದಿಗೆ, ಕರ್ಣ ಸಹಿತ ಪ್ರೇತಗಳಂತೆ ಮೃತಕ ಪ್ರತೀಕ ಹಸ್ತಿನಾಪುರಕ್ಕೆ ನಾಗಾಹ್ವಯಂ ಪುರಂ ಮರಳಿದರು. ಅಥ ಆಯಯುಹು, ಬಂದರು. ಅವರಲ್ಲಿ ಅತೀವ ವೈರ ಉಂಟಾಗಿರುವುದನ್ನು ಗಮನಿಸಿ, ಅಪಿ ಅಮೀಷಾಂ, ಅವರಲ್ಲಿ ವಿರೋಧಂ ದೃಷ್ಟ ಅಂತೇಳಿದರೆ, ಇದು ವಿರೋಧಂ ಅಂದರೆ ಅತೀವ ವಿರೋಧ, ಇದು ಭಯಂಕರ ದ್ವೇಷ. ಅದನ್ನು ನೋಡಿ ನೃಪತಿ ಅವದತ್, ಧೃತರಾಷ್ಟ್ರ ಧರ್ಮರಾಜನಿಗೆ ಅವದತ್ ನುಡಿದ. ನೃಪತಿ ಧರ್ಮಪುತ್ರಂ ಅವದತ್, ಏನಂತ ಹೇಳಿದ? ನೀನು ಬೇಗನೆ ಇಂದ್ರಪ್ರಸ್ಥಕ್ಕೆ ತೆರಳು. ಆಶು, ಬೇಗನೆ ನೀನು, ಯಾಹಿ ಹೋಗು, ಇಂದ್ರಪ್ರಸ್ಥಕ್ಕೆ, ಪುರಂದರಕೃತ ಸ್ಥಳಂ ಆಶು ಯಾಹಿ. ಭೀಮನಿಂದ ಸೆರೆಯಿಂದ ಬಿಡುಗಡೆ ಹೊಂದಿದ ಕೌರವರು ಹಸ್ತಿನಾಪುರಕ್ಕೆ ತೆರಳಲು ಪಲಾಯನ ಮಾಡಿದ ಕರ್ಣನು ಅವರೊಡನೆ ಸೇರಿಕೊಂಡ. ಕೌರವರು ಭೀಮನಿಂದ ಹಾಗೆ ರಕ್ಷಿತರಾದರೂ ಅವರ ಬಗ್ಗೆ, ಯಾರಿಗೆ ಭೀಮನ ಬಗ್ಗೆ ಕೃತಜ್ಞತಾಭಾವವನ್ನು ತಳೆಯುವ ಬದಲು ಕೃತಜ್ಞರಾಗಿ ಇನ್ನೂ ಹೆಚ್ಚಿನ ದ್ವೇಷ ಭಾವನೆಯನ್ನೇ ಹೊಂದಿದರು. ಒಂದು ಇದೆಲ್ಲ ಹೋರಿ ಅಂತಿರ್ತದಲ್ಲ, ಹೋರಿ ಅಂತೇಳಿದರೆ ದನ ಅಲ್ಲ, ಅಂದರೆ ಗಂಡು ಎತ್ತು ಅಂತ ಹೇಳ್ಬೋದು. ಎತ್ತು ಅಂದರೆ ದೊಡ್ಡದು, ಹೋರಿ ಅಂತೇಳಿದರೆ ಸ್ವಲ್ಪ ಪ್ರಾಯದಲ್ಲಿ ಸಣ್ಣದು. ಸೊ ಈ ಹೋರಿಗೆ ಯಾರು ಸಿಕ್ಕಿದರೂ ಅದು ಹೀಗೆ ಮಾಡಿಕೊಂಡೇ ಬರುವುದು. ಅಂದರೆ ನಮ್ಮ ತುಳುವಿನಲ್ಲಿ ಹೇಳೋದು, ಅದು ತಾಡಲಿಕ್ಕೆ ತಾಡುದು ಅಂತ ಹೇಳಿದರೆ ಏನಂತ ಹೇಳಿದರೆ ಹೀಗೆ ತಲೆ ಮಾಡ್ಕೊಂಡು ಬರ್ತದೆ. ಯಾರು ಸಿಕ್ಕಿದ್ರೂ ಅದು ತಲೆಯಿಂದ ಏನು ಮಾಡ್ತದೆ, ಹೊಡೆದು ಬಿಡ್ತದೆ. ಸೊ ಆ ಹೋರಿ ಒಂದು ಹೊಂಡಕ್ಕೆ ಬಿತ್ತಂತೆ. ಹೊಂಡಕ್ಕೆ ಬಿತ್ತು ಕೂಡಲೇ ಏನಾಯಿತು, ಹೋರಿ ಅಲ್ಲಿ ಸುಮಾರು ಪ್ರಯತ್ನ ಮಾಡಿತು ಮೇಲೆ ಏರಲಿಕ್ಕೆ, ಏನು ಮಾಡಿದರೂ ಏರಲಿಕ್ಕಾಗಲಿಲ್ಲ. ಆಮೇಲೆ ಒಬ್ಬ ಸಜ್ಜನ ಬಂದು ಆ ಹೋರಿಯನ್ನು ಏನಂತೇಳಿದೆ ಮೇಲಕ್ಕೆ ಎಳೆದ. ಎಳೆದು ಕೂಡಲೇ ಹೋರಿ ಏನು ಮಾಡಿದ್ದಂದರೆ ಅವನನ್ನೇ ಇದು ಮಾಡ್ಕೊಂಡು ಹೋಯಿತು ಅಂತೇಳಿದರೆ ಅದಕ್ಕೆ ಗೊತ್ತಿಲ್ಲ. ಈಗಂದರೆ ಅವ ನನ್ನನ್ನು ರಕ್ಷಿಸಿದವನಿಗೆ ನಾನು ಕೃತಜ್ಞತೆ ಹೇಳಬೇಕು ಅಂತ ಅದರ ಬದಲಿಗೆ ಅವನನ್ನೇ ಕೊಲ್ಲಲಿಕ್ಕೆ ಹೋಯಿತು. ಆ ಥರ ಆಯಿತು ಇದು ಕತೆ. ಭೀಮಸೇನನಿಂದ ರಕ್ಷಿತರಾದವರು ಭೀಮಸೇನನನ್ನೇ ಕೊಂದು ಬಿಡಬೇಕನ್ನುವಂತಹ ಅತೀವ ದ್ವೇಷ ಭಾವನೆಯನ್ನು ಹೊಂದಿದರು. ಸೊ ಹೀಗೆ ಈಗ ಏನು ಮಾಡೋದು ಅಂತ ಧೃತರಾಷ್ಟ್ರ ಯೋಚನೆ ಮಾಡಿ ಏನು ಮಾಡಿದ, ನಿಮಗೆ ಪ್ರತ್ಯೇಕ ರಾಜ್ಯದ ವ್ಯವಸ್ಥೆ, ಅಂದರೆ ಈ ಇಡೀ ರಾಜ್ಯದ ಒಂದು ಭಾಗ ಅದು ಇಂದ್ರಪ್ರಸ್ಥ ಅಂತೇಳಿದರೆ ಬಂಜರು ಭೂಮಿ, ಅದು ನೀವು ಅಲ್ಲಿಗೆ ಹೋಗಿ ಅದನ್ನು, ಅಂದರೆ ಹೇಳುವಾಗ ಮಾತ್ರ ಹೇಗೆ ಹೇಳಿದ್ದು, ಇಂದ್ರ ಮಾಡಿದ ರಾಜ್ಯ, ಅಲ್ಲಿಗೆ ಹೋಗಿ ಅಂತ ಹೇಳಲಿಕ್ಕೆ ಒಂದು ಒಳ್ಳೆಯ ಹೆಸರಿದೆ.
ಅಂದರೆ ಅದು ನಿಜವಾಗಿ ಅದನ್ನು ನೋಡಿದರೆ ಯಾಕೆ ಕಾಣ್ತದೆ ಅಂದರೆ ಬಂಜರು ಭೂಮಿ ಅದು. ಸೊ ಹೇಳಲಿಕ್ಕೆ ಮಾತ್ರ ಇಂದ್ರನು ಮಾಡಿದ ಆ ರಾಜ್ಯಕ್ಕೆ ಅಲ್ಲಿಗೆ ಹೋಗಿ ಅಂತಕೊಂಡು ಧರ್ಮರಾಜನಿಗೆ ಧೃತರಾಷ್ಟ್ರ ಹೇಳ್ತಾನೆ. ಮುಂದೇನಾಗ್ತದೆ ನೋಡುವ ವೈನರೇ. ತತ್ರಾರ್ಧರಾಜ್ಯಮನುಭುಂಕ್ಷ್ವ ಸಹಾನುಜೈಸ್ತ್ವಂ ಕೋಶಾರ್ಧಮೇವ ಹಿ ಗ್ರಹಾಣ ಪುರಾ ಹಿ ಶಕ್ರಃ ತತ್ರಾಭಿಷಿಕ್ತ ಉತ ಕಂಜ ಭವಾದಿ ದೇವೈಃ ತತ್ರಸ್ಥ ಏವ ಸ ಚಕಾರ ಚಿರಂ ಚ ರಾಜ್ಯಂ. 208ನೇ ಶ್ಲೋಕ. ಇಂದ್ರಪ್ರಸ್ಥದಲ್ಲಿ ಅನುಜರಿಂದ ಕೂಡಿಕೊಂಡು ನೀನು ಅರ್ಧ ರಾಜ್ಯವನ್ನು ಅನುಭವಿಸು, ಕೋಶಾರ್ಧವನ್ನೇ ತೆಗೆದುಕೋ. ಹಿಂದೆ ಇಂದ್ರನು ಅಲ್ಲಿ ಬ್ರಹ್ಮನೇ ಮೊದಲಾಗಿಯುಳ್ಳ ದೇವತೆಗಳಿಂದ ಅಭಿಷಿಕ್ತನಾಗಿ ಅಲ್ಲಿಯೇ ಇದ್ದವನಾಗಿ ಬಹುಕಾಲವರೆಗೆ ರಾಜ್ಯವನ್ನು ಆಳಿದ್ದನು. ತತ್ರಾರ್ಧರಾಜ್ಯಂ ಅನುಭುಕ್ಷ್ವ ಸಹಾನುಜೈಸ್ತ್ವಂ ಕೋಶಾರ್ಧಮೇವ ಚ ಗೃಹಾಣ ಪುರಾ ಹಿ ಶಕ್ರಃ ತತ್ರಾಭಿಷಿಕ್ತ ಉತ ಕಂಜಭವಾದಿ ದೇವೈಃ ತತ್ರಸ್ಥ ಏವ ಸ ಚಕಾರ ಚಿರಂಚ ರಾಜ್ಯಂ. ತತ್ರ ಅರ್ಧರಾಜ್ಯಂ ಅನುಭುಕ್ಷ್ವ ಅಂದರೆ ಇಂದ್ರಪ್ರಸ್ಥ ಬಂಜರು ಭೂಮಿ, ಆ ಕಡೆ ಇರುವಂಥ ಇಡೀ ಪ್ರದೇಶ ನಿಂದೆ, ಅರ್ಧ ರಾಜ್ಯ ನಿನಗೆ ಅಂತೇಳಿದರೆ ಯಾವುದು ಉಪಯೋಗಕ್ಕೆ ಇಲ್ವಾ, ಪೂರ್ತಿ ರಾಜ್ಯದಲ್ಲಿ ಉಪಯೋಗಕ್ಕೆ ಇಲ್ಲದ ಅರ್ಧ ಭಾಗ ಅದು ಇಂದ್ರಪ್ರಸ್ಥ ಅಂತ ಲೆಕ್ಕ. ಆ ಇಂದ್ರಪ್ರಸ್ಥಕ್ಕೆ ನೀನು ಹೋಗು. ತತ್ರ ಅಲ್ಲಿ ಅರ್ಧ ರಾಜ್ಯಂ ನಿನಗೆ ಅರ್ಧ ರಾಜ್ಯ ಕೊಡ್ತಾ ಇದ್ದೇನೆ. ಅನುಭುಕ್ಷ್ವ ನೀನು ಅದನ್ನು ಅನುಭೋಗಿಸು. ಅನುಭುಕ್ಷ್ವ, ಭುಕ್ಷ್ವ ಅಂದರೆ ತಿನ್ನು ಅಂತ. ಅನುಭುಕ್ಷ್ವ ಅಂತ ಹೇಳಿದ್ರೆ ಅನುಭೋಗ ಮಾಡು, ರಾಜ್ಯವನ್ನು ಅನುಭೋಗಿಸು. ಸಹಾನುಜೈಹಿ ತ್ವಂ, ತ್ವಂ ನೀನು, ಸಹ ಅನುಜೈಹಿ ಅಂದರೆ ನೀನು ಒಬ್ಬನೇ ಹೋಗೋದಲ್ಲ, ಅರ್ಜುನ, ಭೀಮ, ನಕುಲ, ಸಹದೇವ, ದ್ರೌಪದಿ, ಕುಂತಿ ಎಲ್ಲರನ್ನೂ ಕರ್ಕೊಂಡು ಹೋಗು ಅಂತ ಅದ್ರ ಅರ್ಥ. ಅಂತೇಳಿದ್ರೆ ನೀವೆಲ್ಲ ನೀವೆಲ್ಲ ಬೇಗ ಹೋಗಿಬೇಡಿ ಅಂತ, ಬೇರೆಯೇ ನೀವು ಅಂತೇಳಿ ಇಲ್ಲಿ ಇದ್ದರೆ ಗಲಾಟೆ ಬೇಡ. ಸಹಾನುಜೈಹಿ ಅಂದರೆ ತಮ್ಮಂದಿರೊಂದಿಗೆ ನೀನು ಅಲ್ಲಿಗೆ ಹೋಗು. ತ್ವಂ ಸಹಾನುಜೈಹಿ. ಸೊ ತತ್ರ ಅರ್ಧ ರಾಜ್ಯಂ, ನೀನು ಅಲ್ಲಿ ರಾಜನಾಗು, ಅಲ್ಲಿ ಆ ರಾಜ್ಯಕ್ಕೆ ನೀನೇ ಒಡೆಯ, ಅದನ್ನು ನೀನು ಅನುಭವಿಸುವ ತಮ್ಮಂದಿರೊಟ್ಟಿಗೆ. ಸಹ ಅನುಜೈಹಿ, ಅನುಜ ಅನುಸರಿಸಿ ಹುಟ್ಟಿದವ ತಮ್ಮ. ಅನುಜೈಹಿ ಅಂತ ಹೇಳಿದ್ರೆ ತಮ್ಮಂದಿರೊಡನೆ. ಅನುಜೈಹಿ ಸಹ ಅವರ ಜೊತೆಗೆ ನೀನು ಆ ಅರ್ಧ ರಾಜ್ಯವನ್ನು ಅನುಭವಿಸು. ಕೋಶಾರ್ಧಮೇವ ಚ ಗೃಹಾಣ, ನಿನಗೆ ಕೋಶದಲ್ಲಿ ಅಂದರೆ ಕೋಶದಲ್ಲಿರುವಂಥ ದುಡ್ಡಿನಲ್ಲಿ ಹೆಚ್ಚಿನದ್ದು ನೀನು ಮತ್ತು ಅರ್ಜುನ ಹೋಗಿ ದಂಡಯಾತ್ರೆ ಮಾಡಿ ತಗೊಂಡು ಬಂದು ತುಂಬಿಸಿದ್ದೇ ಇರುವುದು. ಸೊ ನೀನು ತುಂಬಿಸಿದ್ದೇ ಕೋಶ ಇಲ್ಲಿರುವುದು ಖಜಾನೆ, ಅದರಲ್ಲಿ ಅರ್ಧ ತಗೊಂಡು ಹೋಗಿ ಬಿಡು. ಕೋಶಾರ್ಧಂ, ಕೋಶ ಅರ್ಧಂ ಅಂದರೆ ಖಜಾನೆಯಲ್ಲಿರುವಂಥ ಚಿನ್ನದ ನಾಣ್ಯಗಳು, ದುಡ್ಡು, ಅದು ಇದು ಎಲ್ಲ ಅರ್ಧ ನೀನು ತಗೊಂಡು ಹೋಗು. ಅಂದರೆ ಕೋಶಾರ್ಧಮೇವ ಚ ಗೃಹಾಣ, ಸ್ವೀಕರಿಸು, ತಗೊಂಡೋಗು. ಗೃಹಾಣ ತೆಗೆದುಕೋ. ಪುರಾಹಿ ಶಕ್ರಃ ಅಂದರೆ ನಾನು ನಿನ್ನನ್ನು ಕಳಿಸ್ತಾ ಇದ್ದೀನಲ್ಲ, ಪುರಂದರ ಕೃತ ಸ್ಥಳಂ ಏನಿದೆ ಅದು ಪುರ ಮೊದಲು, ಹಿ ಶಕ್ರಃ, ಶಕ್ರಃ ಅಂದರೆ ದೇವೇಂದ್ರನು, ತತ್ರ ಅಭಿಷಿಕ್ತ ಉತ ಕಂಜಭವಾದಿ ದೇವೈಹಿ ಅಲ್ಲಿ ಇಂದ್ರ ಆ ಸ್ಥಳವನ್ನು ಏನು ಮಾಡಿದ, ರಾಜ್ಯವಾಳಲಿಕ್ಕೆ. ತತ್ರ ಅಭಿಷಿಕ್ತ ಅವನದು ಪಟ್ಟಾಭಿಷೇಕ ಆಯ್ತಲ್ಲಿ, ಯಾರ್ದು, ಇಂದ್ರಂದು. ಉತ ಯಾರೆಲ್ಲ ಬಂದಿದ್ದರು ಆ ಪಟ್ಟಾಭಿಷೇಕಕ್ಕೆ, ಕಂಜ ಭವ ಆದಿದೇವೈಹಿ. ಕಂಜ, ಕಂಜ ಅಂದರೆ ಕಮ್ ಅಂದರೆ ಕೆಸರು, ಕಂಜ ಅಂತ ಹೇಳಿದರೆ ಕೆಸರಿನಲ್ಲಿ ಹುಟ್ಟಿದ್ಯಾವುದು, ತಾವರೆ. ಸೊ ತಾವರೆ ಕಂಜ ಭವ ಅಂತ ಹೇಳಿದ್ರೆ ತಾವರೆಯಲ್ಲಿ ಕಮಲ ಭವ, ಕಮಲದಲ್ಲಿ ಹುಟ್ಟಿದವ ಯಾರು, ಚತುರ್ಮುಖ ಬ್ರಹ್ಮದೇವರು. ಸೊ ಚತುರ್ಮುಖ ಬ್ರಹ್ಮದೇವರು ಕಂಜ ಭವ ಆದಿದೇವೈಹಿ, ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು ಬಂದು ಇಂದ್ರನಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡಿದ್ದರು. ಎಲ್ಲಿ, ಇಲ್ಲಿ
ಅಂದರೆ ಈ ಇಂದ್ರಪ್ರಸ್ಥ ಅಂತ ಯಾವ ಜಾಗಕ್ಕೆ ನಿನ್ನನ್ನು ಕಳಿಸ್ತಾ ಇದ್ದೇನೋ, ಪುರ ಮೊದಲು, ಶಕ್ರ ದೇವೇಂದ್ರನು, ತತ್ರ ಅಭಿಷಿಕ್ತ ಅಲ್ಲಿ ಅಭಿಷಿಕ್ತನಾಗಿದ್ದ, ಅವನ ಪಟ್ಟಾಭಿಷೇಕ ಆಗಿತ್ತು. ಅದಕ್ಕೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಕಂಜಭವ ಆದಿದೇವೈಹಿ ಅವರೆಲ್ಲ ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡಿ ಅವನಲ್ಲಿ ರಾಜ್ಯವಾಳ್ತಾ ಇದ್ದ ಹಿಂದೆ ಪುರ. ಆಮೇಲೆ ಇಂದ್ರ ಹೊರಟು ಹೋದ, ಸ್ವರ್ಗದ ಅಧಿಪತಿಯಾದ. ಇಲ್ಲಿ ಅದು ಅಷ್ಟು ಜಾಗ ಯಾರು ನೋಡ್ಕೊಳ್ಳುವವರಿಲ್ಲ ಅಂತಾಗಿಬಿಟ್ಟು ಬಂಜರು ಭೂಮಿಯಾಗಿ ಉಳಿತು. ಅದನ್ನು ಹೇಳುವುದಿಲ್ಲ ಅಂತೇಳಿದರೆ, ಒಂದು ವಸ್ತುವಿನ ವಿಷಯ ಹೇಳುವಾಗ ಅದರ ಒಳ್ಳೆಯದು ಕೆಟ್ಟದ್ದು ಎರಡೂ ಹೇಳಬೇಕಲ್ವ. ಇದು ಒಳ್ಳೆಯದು ಮಾತ್ರ ಹೇಳಿದ್ದು, ಕೆಟ್ಟದ್ದು ಹೇಳುವುದೇ ಇಲ್ಲ. ಸೊ ನಂತರ ತತ್ರಸ್ಥ ಏವ ಸ ಚಕಾರ ಚಿರಂಚ ರಾಜ್ಯಂ. ತತ್ರ ಅಲ್ಲಿ ಆ ಇಂದ್ರನು, ತತ್ರಸ್ಥ ಅವನು ಅಲ್ಲೇ ಇದ್ದ. ಇಂದ್ರ ಎಷ್ಟು ಸಮಯ ಅಲ್ಲಿ ರಾಜ್ಯ ಆಳಿದ್ದಾನೋ ಅಲ್ಲೇ ಇದ್ದ. ತತ್ರ ಸ್ಥ ಅಂದರೆ ಅಲ್ಲೇ ಇದ್ದ. ಏವ ಸ ಏವ ಇದ್ದ, ಅವನೇ ಅಲ್ಲೇ ಇದ್ದ. ಸ ಚಕಾರ ಚಿರಂಚ ರಾಜ್ಯಂ ಚಕಾರ ರಾಜ್ಯಾಡಳಿತ ಮಾಡಿದ. ರಾಜ್ಯಂ ಚಕಾರ. ಚಿರಂಚ ಅಂದರೆ ಅವನು ಇರುವಷ್ಟು ಸಮಯ, ಇಲ್ಲಿ ಎಷ್ಟು ಸಮಯ ಇದ್ನೋ ಅವನು ಚಿರಂಚ ಅಂದರೆ ಬಹಳ ಕಾಲ ಅಂತ. ಚಿರಂಜೀವಿ ಅಂತೇಳಿದರೆ ಬಹಳ ಕಾಲ ಬದುಕು ಅಂತ ಆಶೀರ್ವಾದ ಕೊಡೋದು, ಚಿರಂಜೀವಿ ಭವ. ಸೊ ಚಿರಂ ಅಂದರೆ ಬಹಳ ವರ್ಷಗಳು ಅಂತ. ಸೊ ಬಹಳ ವರ್ಷಗಳು ದೇವೇಂದ್ರನು ಆ ರಾಜ್ಯದಲ್ಲಿ ರಾಜ್ಯಾಡಳಿತ ಮಾಡಿದ್ದ. ಅವನಿಗೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪಟ್ಟಾಭಿಷೇಕ ಮಾಡಿದ್ರು. ಅದು ಪುರಂದರ ಕೃತ ಸ್ಥಳಂ ಅಂದರೆ ದೇವೇಂದ್ರನು ರಾಜ್ಯವಾಳಿದ ಜಾಗ. ಈಗ ಮಾತ್ರ ಬಂಜರು ಭೂಮಿ ಅದೊಂದು ಬಿಟ್ಟು ಎಲ್ಲ ಹೇಳಿದ್ದಾನೆ. ಯಾರು ಧೃತರಾಷ್ಟ್ರ ಅಂದರೆ, ನಿನಗೆ ನಾನು ಒಳ್ಳೆ ಜಾಗಕ್ಕೆ ಕಳಿಸ್ತಾ ಇದ್ದೇನೆ, ಅರ್ಧ ರಾಜ್ಯ ಕೊಡ್ತಾ ಇದ್ದೇನೆ, ಆಮೇಲಿಂದ ಖಜಾನೆಯಲ್ಲಿಯೂ ಕೂಡ ಅರ್ಧಾಂಶ ತಗೊಂಡುಕೊಂಡು ಹೋಗು ನೀನು ಅಂತ ಹೇಳ್ತಾನೆ ಧೃತರಾಷ್ಟ್ರ. ಸೊ ಇದಕ್ಕೆ ಏನು ಹೇಳ್ತಾರೆ ಈ ಶ್ಲೋಕಕ್ಕೆ, ನೀನು ಅಲ್ಲಿ ತತ್ರ ಅರ್ಧರಾಜ್ಯಂ ಯಾರ ಒಟ್ಟಿಗೆ, ಸಹ ಅನುಜೈಹಿ ನಿನ್ನ ಸಹೋದರರೊಂದಿಗೆ ಅರ್ಧ ರಾಜ್ಯವನ್ನು ಅನುಭುಕ್ಷ್ವ ಆಳುವವನಾಗು. ಅರ್ಧ ಭಾಗ ಕೋಶವನ್ನೂ ಸ್ವೀಕರಿಸು. ಕೋಶಾರ್ಧಮೇವ ಹಿ ಗೃಹಾಣ. ಗೃಹಾಣ ಅಂದರೆ ತೆಗೆದುಕೋ ಅಥವಾ ಸ್ವೀಕರಿಸು. ಹಿಂದೆ ಪುರ ಹಿ ಅಂದರೆ ಇಂದ್ರನು ಅಲ್ಲಿ ಬ್ರಹ್ಮಾದಿ ದೇವತೆಗಳಿಂದ ಅಭಿಷಿಕ್ತನಾಗಿ, ತತ್ರ ಅಭಿಷಿಕ್ತ ಉತ ಕಂಜಭವಾದಿ ದೇವೈಹಿ. ಉತ ಅಂದರೆ ಮತ್ತು ಅಂತ. ಸೊ ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಂದ ಆ ಇಂದ್ರನು ಅಲ್ಲಿ ಅಭಿಷಿಕ್ತನಾಗಿದ್ದ. ಮತ್ತು ಉತ ತತ್ರಸ್ಥ ಏವ ಅವನು ಅಲ್ಲೇ ಇದ್ದ. ಅವನು ಅಲ್ಲೇ ಎಷ್ಟು ಸಮಯ ಇದ್ದ, ಚಿರಂಚ ರಾಜ್ಯಂ ಚಕಾರ ಬಹಳ ಸಮಯ, ಚಿರಕಾಲ ರಾಜ್ಯವನ್ನು ಚಕಾರ ರಾಜ್ಯವನ್ನು ಮಾಡಿದ ಅಂದ್ರೆ ಅರ್ಥ ಏನು, ರಾಜ್ಯವನ್ನು ಆಳಿದ. ಸೊ ಹೀಗೆ ಇಂದ್ರಪ್ರಸ್ಥವನ್ನು ಪಾಂಡವರಿಗೆ ತಾನು ಯಾಕೆ ಕೊಡ್ತಾ ಇದ್ದೇನೆ ಅಂತ ಧೃತರಾಷ್ಟ್ರ ಅದರ ಪ್ಲಸ್ ಪಾಯಿಂಟ್ ಮಾತ್ರ ಹೇಳ್ತಾನೆ. ಅದು ದೇವತೆಗಳ ರಾಜನಾದ ಇಂದ್ರ ಆಳಿದ ಸ್ಥಳ ಎಂಬ ಕಾರಣವನ್ನು ಮಾತ್ರ ಹೇಳ್ತಾನೆ. ಅದು ಒಂದು ಕಾಲಕ್ಕೆ ಹಾಗೆ ಇದ್ದರೂ ಈ ಕಾಲದಲ್ಲಿ ಮಾತ್ರ ಬಂಜರು ಭೂಮಿಯಂತಾಗಿದ್ದ ಶುಷ್ಕ ಪ್ರದೇಶ ಅಂತ ಮಾತ್ರ ತಪ್ಪಿ ಕೂಡ ಹೇಳಲಿಲ್ಲ. ಸೊ ಅಲ್ಲಿಗೆ 208ನೇದಾಯಿತು. 209ನೇ ಶ್ಲೋಕ ಮಾಡಿಬಿಡುವ ವೈಲರೆ. ವೀರ ಶಕ್ರ ಸಮ ಏವ ತತಸ್ತವೈವ ಯೋಗ್ಯಂ ಪುರಂ ತದತ ಆಶ್ವವಿಶೇಷಯಾಮಿ ಇತ್ಯುಕ್ತ ಆಹ ಸ ಯುಧಿಷ್ಠಿರ ಓಂ ಇತಿ ಸ್ಮ ಚಕ್ರೇಭಿಷೇಕಮಪಿ ತಸ್ಯ ಸ ಆಂಬಿಕೇಯಃ. 209ನೇ ಶ್ಲೋಕ. ಧೃತರಾಷ್ಟ್ರ ಹೇಳ್ತಾನೆ ಯುಧಿಷ್ಠಿರನಿಗೆ, ಎರೋ ವೀರನೇ, ನೀನು ಇಂದ್ರನಿಗೆ ಸಮಾನನು, ಆದ್ದರಿಂದ ಆ ಪಟ್ಟಣವು ನಿನಗೇನೇ ಯೋಗ್ಯವು. ಆದ್ದರಿಂದ ಈಗಲೇ ಬೇಗನೆ ಪಟ್ಟಾಭಿಷೇಕ ಮಾಡುತ್ತೇನೆ ಹೀಗೆನ್ನುತ್ತಿರಲು ಯುಧಿಷ್ಠಿರನು ಹಾಗೇ ಆಗಲಿ ಎಂದು ಹೇಳುತ್ತಾನೆ. ಯುಧಿಷ್ಠಿರನಿಗೆ ಧೃತರಾಷ್ಟ್ರನು ಪಟ್ಟಾಭಿಷೇಕವನ್ನು ಕೂಡ ಮಾಡುತ್ತಾನೆ. ತ್ವಂ ವೀರಶಕ್ರ ಸಮಯೇವ
ತತಸ್ತವೈವ ಯೋಗ್ಯಂ ಪುರಂ ತದತ ಆಶು ಅಭಿಷೇಚಯಾಮಿ ಇತ್ಯುಕ್ತೆ ಆಹ ಸ ಯುಧಿಷ್ಠಿರ ಓಂ ಇತಿ ಸ್ಮ ಚಕ್ರೆ ಅಭಿಷೇಕಂ ಅಪಿ ತಸ್ಯ ಸ ಆಂಬಿಕೇಯಃ. ಆಂಬಿಕೇಯಃ ಅಂತ ಹೇಳಿದರು ಪುನಃ. ಏನು? ಅಂಬಿಕಾಳ ಮಗ ಆಂಬಿಕೇಯ ಅಂತ ಹೇಳಿದರು. ಅಂಬಿಕೇಯ ಮಾತ್ರ ಅಲ್ಲ, ಆಂಬಿಕೇಯ ಅಂದರೆ ಆಸಮಂತಾತ್ ಅಂತ ಹೇಳಿದರೆ ಅಂದ್ರೆ ಹೆದರಿ ಬಿಟ್ಟಿದ್ದಾನೆ ಧೃತರಾಷ್ಟ್ರ ಅಂತೇಳಿದರೆ. ಈಗ ಏನಾದರೂ ಇವರ ಮಧ್ಯದಲ್ಲಿ ಮುಷ್ಟಿ ಯುದ್ಧವೋ ಮಲ್ಲ ಯುದ್ಧವೋ ಆಗಿಬಿಟ್ರೆ ಭೀಮನ ಕೈಗೆ ಸಿಕ್ಕಿ ಚಚ್ಚಿ ಹೋಗಿಬಿಡ್ತಾರೆ, ಇವರು ಸತ್ತೋಗಿಬಿಡ್ತಾರೆ ದುರ್ಯೋಧನಾದಿಗಳು ಅಂತ ಧೃತರಾಷ್ಟ್ರನಿಗೆ ಹೆದರಿಕೆ. ಅದಕ್ಕೋಸ್ಕರ ಅವನಿಗೆ ಇವರು ಯಾವಾಗ ಮೃತದೇಹಗಳಂತೆ ಬಂದು ಬುಸುಗುಟ್ಲಿಕ್ಕೆ ಶುರು ಮಾಡಿದ್ರು, ಆಗ ಹೆದರಿಕೆ ಒಳಗೆ ಸೇರಿಬಿಟ್ಟಿದೆ ಧೃತರಾಷ್ಟ್ರನಿಗೆ. ನೆಕ್ಸ್ಟ್ ಮೊಮೆಂಟು ಏನಾಗಿ ಬಿಡ್ತದೋ ಏನೋ ಅಂತ. ಅದಕ್ಕೆ ಅಂಬಿಕೇಯ ಅಂತ ಹೇಳಿದ್ರೆ ಅಂಬಿಕಳ ಮಗ ಅಂತ ಹೇಳಿದ್ರೆ ಅಂಜುಬುರ್ಕ ಅಂತ ಅದರ ಅರ್ಥ. ಅಂಬಿಕೇಯ ಅಂದರೆ ಆ ಹೆದರಿಕೆ ಹಿಡಿದದ್ದು ಹೋಗಲೇ ಇಲ್ಲ. ಈಗ ಕಳಿಸ್ತಾ ಇರೋದೆಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ಇಂದ್ರಪ್ರಸ್ಥ ಅಂದ್ರೇನು? ಬಂಜರು ಭೂಮಿ. ಆ ಬಂಜರು ಭೂಮಿ ಅಂತ ಏನಾದರೂ ಧರ್ಮರಾಜ ಹೇಳಿಬಿಟ್ರೆ ಇದು ಇನ್ನೊಂದು ಹೆದರಿಕೆ. ಒಂದು ಹೆದರಿಕೆ ಭೀಮನ ಕೈಯಲ್ಲಿ ದುರ್ಯೋಧನ ಸತ್ತು ಹೋಗ್ತಾನೆ, ಈಗ ಒಂದು ಹೆದರಿಕೆ. ಎರಡನೇ ಹೆದರಿಕೆ ಏನು? ಈಗ ಅದು ಬಂಜರು ಭೂಮಿ ಅಂತ ಒಳ್ಳೆದಿದ್ದದನ್ನೆಲ್ಲ ಹೇಳಿದ್ದಾನೆ ಇವ. ಅದು ಏನು ಅಲ್ಲಿ ಎಂಥದ್ದು ಇಲ್ಲ, ಅಲ್ಲಿ ಕುರ್ಚಲು ಗಿಡ ಸಮೇತ ಬೆಳೆಯುವುದಿಲ್ಲ ಅಂತ ಏನಾದರೂ ಧರ್ಮರಾಜ ಹೇಳಿಬಿಟ್ರೆ ಅಂತ ಇನ್ನೊಂದು ಹೆದರಿಕೆ. ಅದಕ್ಕೋಸ್ಕರ ಅವನಿಗೆ ವಾಪಸ್ಸು ಮಾತಾಡಲಿಕ್ಕೆ ಜಾಗವೇ ಕೊಡದೆ ಹೇಳ್ತಾನೆ ತ್ವಂ ವೀರ ಅಂತೇಳಿದರೆ ನೀನು ಮಹಾವೀರ. ನೀವೆಲ್ಲರೂ ಪಾಂಡವರಿದ್ದೀರಲ್ಲ, ಮಹಾವೀರರು, ಪರಾಕ್ರಮಿಗಳು. ಅಲ್ಲಿ ಹೋಗಿಬಿಟ್ಟು ಹಾರೆ ಗುದ್ದಲಿ ಎಲ್ಲ ಹಿಡ್ಕೊಂಡು ಅದನ್ನೆಲ್ಲ ಚಂದ ಮಾಡಿ ಅದನ್ನು ಒಂದು ಬಂಜರು ಭೂಮಿ ಇರುವುದನ್ನು ಫಲವತ್ತಾದ ಭೂಮಿಯನ್ನಾಗಿ ಮಾಡಿ ಅಂತ ಅದರ ಅರ್ಥ. ತ್ವಂ ವೀರ, ನೀನು ದೊಡ್ಡ ವೀರ, ಪರಾಕ್ರಮಿಗಳು ನೀವು ಪಾಂಡವರು. ಶಕ್ರ ಸಮ, ಹೇಗೆ ಮೊದಲು ಇಂದ್ರ ಇದ್ನೋ ಅದೇ ಥರ ನೀವು ಅಂತೇಳಿ. ಶಕ್ರ ಸಮ ಏವ, ಶಕ್ರ ಸಮ ಏವ ಅಂದರೆ ಇಂದ್ರನಿಗೆ ಸಮ ನೀವೆಲ್ಲರೂ. ತತಃ ಆದ್ದರಿಂದ ತವೈವ ಯೋಗ್ಯಂ ಪುರಂ, ನಿಮಗೆ ಅದು ಯೋಗ್ಯವಾದ ಜಾಗ. ತವೈವ ಯೋಗ್ಯಂ ಪುರಂ, ನಿಮಗೆ ಯೋಗ್ಯವಾದ ಜಾಗ, ಅಲ್ಲಿಗೆ ನೀವು ಹೋಗಿ. ಮತ್ತು ಏನು ಮಾತಾಡಬೇಡಿ ಅಂತ ಅದರ ಅರ್ಥ. ಆಯಿತು ಅಂತೇಳಿ ಹೋಗಬೇಕು ಅಂತ. ಸೊ ತತಃ ತವೈವ ಯೋಗ್ಯಂ ಪುರಂ, ನಿಮಗದು ಸರಿಯಾಗಿದೆ. ಯಾಕಂತ ಹೇಳಿದರೆ ಯಾರು ಪರಿಶ್ರಮಿಗಳೋ ನಿಮಗೆ ಪರಿಶ್ರಮ ಮಾಡಲಿಕ್ಕೆ ಯೋಗ್ಯವಾದ ಭೂಮಿ ಅದು. ನೀವು ಸುಮ್ಮನೆ ಕೂತ್ರಲ್ಲಿ ಏನೂ ಇಲ್ಲ, ಕುರುಚಲು ಗಿಡನೂ ಇಲ್ಲ ಅಲ್ಲಿ. ಆದ್ದರಿಂದ ಎಲ್ಲ ನೀವು ಹೋಗಿಯೇ ಮಾಡಬೇಕದು ಅಲ್ಲಿ. ತವೈವ ಯೋಗ್ಯಂ ಪುರಂ, ನಿಮಗೆ ಯೋಗ್ಯವಾದ ಜಾಗ ಅದು, ಪುರ ಅದು. ತತ್ ಅಥ, ಆದ್ದರಿಂದ ಆಶು ಅಭಿಷೇಚಯಾಮಿ, ನಿನಗೆ ಈಗಲೇ ನಾನು ಪಟ್ಟಾಭಿಷೇಕ ಮಾಡಿಬಿಡ್ತೇನೆ. ಕಿರೀಟ ಎಲ್ಲಿದೆ ನಿನ್ನ ತಲೆಗೆ ಇಟ್ಟು ಬಿಡ್ತೇನೆ. ನೀನೀಗ ಇಂದ್ರಪ್ರಸ್ಥದ ರಾಜ ಅಂತ ಏನಂತ ಹೇಳಿದರೆ, ಯಾರಾದರೂ ಮಂತ್ರ ಹೇಳಿದರೆ ಸಾಕು, ಅಲ್ಲಿಗೆ ನಾನು ತೀರ್ಥ ನಿನಗೆ ಅಭಿಷೇಕ ಮಾಡಿಬಿಡ್ತೇನೆ. ಅಲ್ಲಿಗೇನಾಯಿತು? ಪಟ್ಟಾಭಿಷೇಕ ಆಗೋಯಿತು ನಿನಗೆ. ತತ್ ಅಥ ತದತ ಆಶು, ಕೂಡಲೇ ಅಭಿಷೇಚಯಾಮಿ, ಪಟ್ಟಾಭಿಷೇಕ ಈಗಲೇ ಮಾಡಿಬಿಡ್ತೇನೆ. ಇತ್ಯುಕ್ತೆ, ಈ ರೀತಿ ಧೃತರಾಷ್ಟ್ರನು ಹೇಳಲು ಆಹ ಸ ಯುಧಿಷ್ಠಿರ ಏನು ಹೇಳ್ತಾನೆ ಅಂತ ಏನು ಧೃತರಾಷ್ಟ್ರ ಕಾಯ್ತಾ ಇದ್ದಾನೆ. ಅಷ್ಟು ಕಾಯ್ತಾ ಇರುವಾಗ ಓ ಮಿತಿ ಅಂತ ಹೇಳಿಬಿಟ್ಟ. ಅರೆ ಧರ್ಮರಾಜ ಅಲ್ವಾ, ಗೊತ್ತಿದೆ ಓ ಮಿತಿ ಅಂತ ಹೇಳುದೀವ ಅಂತ. ಅರೆ ದೊಡ್ಡಪ್ಪ ನೀನು ನನ್ನನ್ನು ಎಲ್ಲಿ ಕಳಿಸ್ತಾ ಇದ್ದೀ ಅಂತ ಕೇಳುವಂಥ ಜನ ಅಲ್ಲ ಅದು ಯುಧಿಷ್ಠಿರ. ದೊಡ್ಡಪ್ಪ ಏನು ಹೇಳಿದ್ರು ಓ ಮಿತಿ, ಆಯಿತು ದೊಡ್ಡಪ್ಪ ಅಂತ ಹೇಳುವವನೇ ಅವ. ಆದ್ದರಿಂದ ಈ ಸಲನು ಹಾಗೇನೇ ಹೇಳಿದ ಯುಧಿಷ್ಠಿರ. ಯುಧಿಷ್ಠಿರನು ಹೇಳಿದ ಓ ಮಿತಿ, ಆಯಿತು ದೊಡ್ಡಪ್ಪ, ನಾನು ಹೋಗ್ತೀವಿ ನಾವು. ಅಷ್ಟು ಹೇಳಿದ್ದೇ ತಡ. ಪುರೋಹಿತರನ್ನು ಕರೆಸಿ ಆಯಿತು, ಪುರೋಹಿತರು ಮಂತ್ರ ಹೇಳಿ ಆಯಿತು, ಸಹಸ್ರಶೀರ್ಷ ಪುರುಷ ಅಂತ ಅಭಿಷೇಕ ಮಾಡಿ ಆಯಿತು. ಚಕ್ರೆ ಅಭಿಷೇಕ ಮಾಡಿ ಮುಗಿಸಿಬಿಟ್ಟ ಧೃತರಾಷ್ಟ್ರ. ಚಕ್ರೆ ಅಭಿಷೇಕವನ್ನು ಮಾಡಿದ, ಚಕ್ರೆ ಮಾಡಿದ.
ಅಭಿಷೇಕಂ ಅಪಿ, ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿದ್ದು ಮಾತ್ರ ಅಲ್ಲ, ಮಾಡಿಯೇ ಬಿಟ್ಟ. ಅಭಿಷೇಕಂ ಅಪಿ ಚಕ್ರೆ, ಯಾಕಂತೇಳಿದರೆ ನೀವು ಇಲ್ಲಿಂದ ಈಗ ಹೋಗಿಬಿಡಿ ಅಂತ. ಕೂಡಲೇ ಯಾವ ಗಾಡಿಯಲ್ಲಿ ಹೋಗ್ತೀರಿ ಅಂತ ಗಾಡಿದಲ್ಲಿ ಅರೇಂಜ್ಮೆಂಟ್ ಕೂಡ ಮಾಡಿ ಆಗಿರ್ಬೋದು. ತಸ್ಯ ಸ ಅಂಬಿಕೇಯ ಹೇಳ್ತಾರೆ. ತಸ್ಯ ಸ ಅಂತೇಳಿದರೆ, ತಸ್ಯ ಅಂದರೆ ಆ ಧರ್ಮರಾಜನ, ಅಭಿಷೇಕಂ ಅಪಿ ಚಕ್ರೆ, ಅಭಿಷೇಕವನ್ನು ಕೂಡ ಮಾಡಿದ. ಯಾರು? ಅಂಬಿಕೇಯ. ಏನದು ಅಂಬಿಕೇಯ ಅಂದರೆ ಹೆದರಿ ಹೋಗಿಬಿಟ್ಟಿದ್ದಾನೆ ಧೃತರಾಷ್ಟ್ರ. ತನ್ನ ಮಗ ಭೀಮಸೇನನ ಕೈಗೆ ಸಿಕ್ಕಿ ಸತ್ತು ಹೋಗಿಬಿಟ್ರೆ ಏನು ಮಾಡೋದು? ಯಾಕಂದರೆ ಅಷ್ಟು ಏನು ಬುಸುಗುಟ್ಟುತ್ತಾ ಇದ್ದಾನೆ ದುರ್ಯೋಧನ. ತಿಂದು ಬಿಡ್ತೇನೆ ಅಂತ. ಎಲ್ಲಿಗೆ ತಿಂದು ಬಿಡೋದು ಅಂತೇಳಿದರೆ, ಭೀಮಸೇನನ ಕೈಗೆ ಸಿಕ್ಕಿ ಇವನು ಚಚ್ಚಿದರೆ ಅವನು ಹೇಳುವಾಗಿಲ್ಲ, ಮುಗಿದೋಯ್ತು ಅವನ ಕತೆ. ಅದು ಧೃತರಾಷ್ಟ್ರನಿಗೆ ಗೊತ್ತಾದ ಕಾರಣ ಇದು ಆ ಸ್ಥಿತಿಗೆ ಹೋಗುವುದು ಬೇಡ, ಅದಕ್ಕಿಂತ ಮೊದಲು ಪಾಂಡವರನ್ನು ಕಳಿಸಿಬಿಡ್ತೇನೆ ಅಂತ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿಯೇ ಬಿಟ್ಟ. ಅಂತೇಳಿದರೆ ಇನ್ನು ಎರಡನೇ ಮಾತಾಡಲಿಕ್ಕಿಲ್ಲ. ನಿನಗೆ ಅರ್ಧ ರಾಜ್ಯ ಕೊಟ್ಟಿದ್ದೇನೆ, ಅರ್ಧ ಕೋಶ ಸ್ವೀಕಾರ ಮಾಡು, ತಗೊಂಡೋಗು, ನೀನೀಗ ಹೊರಡು. ನೀವು ಎಲ್ಲ ಅಂತೇಳಿದರೆ ದ್ರೌಪದಿಯನ್ನು ಕಟ್ಟಿಕೊಂಡು, ಕುಂತಿದೇವಿಯನ್ನು ಕಟ್ಟಿಕೊಂಡು ಹೋಗಿ ಅಲ್ಲಿಗೆ. ಅಯ್ಯೋ, ಅಲ್ಲಿ ಹೋದರೆ ಅಲ್ಲಿ ಎಂಥದ್ದು, ಅಲ್ಲಿ ಏನೂ ಇಲ್ಲವಲ್ಲ, ಏನು ಮಾತಾಡಬೇಡ ಅಂತೇಳಿದೆ. ಅಂದರೆ ಏನು ಹೇಳಲಿಲ್ಲ ಮಾತಾಡಬೇಡ ಅಂತ. ಅಂದರೆ ಮಾತಾಡುವ ಜನ ಅಲ್ಲ, ಆದರೂ ಏನಾದರೂ ಮಾತಾಡ್ತಾನೋ ಅಂತ ಒಂದು ಆಂಗ್ಸೈಟಿ ಇತ್ತು. ಏನು ಮಾತಾಡಲಿಲ್ಲ ಧರ್ಮರಾಜ. ಆಯಿತು ದೊಡ್ಡಪ್ಪ ಅಂತ ಹೇಳಿಬಿಟ್ಟ, ಹೊರಟು ಬಿಡ್ತಾನೀಗ. 209ನೇ ಶ್ಲೋಕ. ಹೇ ವೀರ ಧರ್ಮರಾಜನೇ, ನೀನು ಇಂದ್ರನಿಗೆ ಸಮನಾದವನೇ ಆಗಿರುವಿ. ನೀನು ತ್ವಂ ವೀರನು, ಶಕ್ರ ಸಮಯೇವ, ನೀನು ಇಂದ್ರನಿಗೆ ಸಮನಾದವನು. ಆದ್ದರಿಂದ ತತಃ ತವೈವ ಯೋಗ್ಯಂ ಪುರಂ, ನಿನಗೋಸ್ಕರನೇ ಯೋಗ್ಯವಾದ ಜಾಗ ಅದು. ನಿನಗೆ ಆಶು ಅಭಿಷೇಚಯಾಮಿ, ಕೂಡಲೇ ನಿನಗೆ ನಾನೀಗ ಅಭಿಷೇಕ ಮಾಡಿಬಿಡ್ತೇನೆ, ಇವತ್ತೇ ಈಗಲೇ ಪಟ್ಟಾಭಿಷೇಕ ಮಾಡಿಬಿಡ್ತೇನೆ ಅಂತ ಧೃತರಾಷ್ಟ್ರ ಹೇಳಲು ಯುಧಿಷ್ಠಿರನು ಓಮಿತಿ, ಆಗಲಿ ಅಂದ. ಆಗಲಿ ಅಂತ ಹೇಳಿದ್ದೇ ತಡ, ಪಟ್ಟಾಭಿಷೇಕ ಮಾಡಿಯಾಯಿತು. ಅವನಿಗೆ ಧೃತರಾಷ್ಟ್ರನು ಪಟ್ಟಾಭಿಷೇಕವನ್ನು ಮಾಡಿಯೇ ಬಿಟ್ಟ. ಇಂದ್ರನು ಆಳಿದ ಪಟ್ಟಣದಲ್ಲಿ ಇಂದ್ರ ಸಮನಾದ ನೀನು ಆಳುವುದು ಉಚಿತ ಅಂತ ಇನ್ನೊಂದು ರೀತಿಯಲ್ಲಿ ಧರ್ಮರಾಜನಿಗೆ ಪ್ರಲೋಭನೆಯನ್ನು ಒಡ್ಡಿದ್ದಾನೆ ಧೃತರಾಷ್ಟ್ರ. ಅಂತೇಳಿದರೆ ಇಂದ್ರನು ಕೂತ್ಕೊಂಡ ಸಿಂಹಾಸನ ಅದು, ಇಂದ್ರನು ಆಳಿದ ಜಾಗ ಅದು, ಅಲ್ಲಿಗೆ ಹೋಗು. ಈಗ ಈ ಸಿಂಹಾಸನವೂ ಇಲ್ಲ, ಅಲ್ಲಿ ಕುರ್ಚಿಯೂ ಇಲ್ಲ ಅಂತೇಳಿದರೆ ಯಾವ ರೀತಿ ಕುರ್ಚಿ ಇರ್ಬೋದು ಅಂತೇಳಿದರೆ 3 ಕಾಲಿದ್ದಿರ್ಬೋದು, ಕೂತ್ರೆ ಬಿದ್ದು ಹೋಗ್ತದೆ. ಸೊ ಆದರೆ ಅದನ್ನೆಲ್ಲ ಯಾವುದೂ ಹೇಳೋದಿಲ್ಲ ಇವ. ಸೊ ಯಮಾಂಶನಾದ ಧರ್ಮರಾಜ, ಯಮಧರ್ಮನ ಮಗನಾದ ಧರ್ಮರಾಜನು ಒಮ್ಮೆ ಹಿಂದೆ ಸತ್ಯಜಿತ್ ಎಂಬ ಹೆಸರಿನಿಂದ ಇಂದ್ರ ಪದವಿಯಲ್ಲಿ ಇದ್ದ. ಧರ್ಮರಾಜನು ಇಂದ್ರ ಪದವಿಯಲ್ಲಿದ್ದ, ಇಂದ್ರನು ಇಂದ್ರ ಪದವಿಯಲ್ಲಿದ್ದ, ಆಮೇಲೆ ಅಶ್ವಿನಿ ದೇವತೆಗಳು ಇಂದ್ರ ಪದವಿಯಲ್ಲಿದ್ದರು, ವಾಯುದೇವರು ಇಂದ್ರ ಪದವಿಯಲ್ಲಿದ್ದರು. ಸೊ ಎಲ್ಲರೂ ಇಂದ್ರ ಪದವಿಯಲ್ಲಿ ಇದ್ದವರೇ ಇವರೆಲ್ಲ. ಸೊ ಇಂದ್ರನಿಗೆ ಸಮ ಅಂತ ಹೇಳುವಂಥದ್ರಲ್ಲಿ ಏನೂ ಸಂಶಯವೇ ಇಲ್ಲ. ಸೊ ಹೀಗೆ ಉಚಿತವಾದ ಮಾತು ಧೃತರಾಷ್ಟ್ರ ಆಡಿದ್ದಾನೆ ಅಂತೇಳಿದರೆ ಏನು ವಿಷಯ, ಅದು ಬಂಜರು ಭೂಮಿ, ಶುಷ್ಕ ಪ್ರದೇಶ, ಅಲ್ಲಿ ಏನೂ ಇಲ್ಲ, ಈಗ ನೀವು ಹೋಗಿ ಎಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದಾಗಾಯಿತು. ಇಷ್ಟು ಹೇಳಿ ಇವತ್ತಿನದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.